ಕರ್ನಾಟಕ ಸ್ಟೇಟ್ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಸರ್. ಅರೆ ಯಾಕೋ 3 ವರ್ಷ ಆದ್ರೂ ಇನ್ನೂ ಈ ಆಕ್ಟ್ ಅನ್ನ ನಾನು ಕೇಳಿದೆ, ನಮ್ಮ ಕಾಲದಲ್ಲಾರ ಕೇಳಿದ್ರೆ ನಾವರ ತಂದು ಕೊಡ್ತಿದ್ದೋ ಅಂತ. ಇನ್ನ ಡೆನ್ಸಿಟಿ ಕಮ್ಮಿನೇ ಇದೆ. ಆದರೆ ಅಥವಾ ಕಸ ವಿಲೇವಾರಿ ಮಾಡಬೇಕು, ಶಿಕ್ಷಣವನ್ನು ಕೊಡಬೇಕು, ಈ ಯಾವುದೇ ಕಾರಣ ತಗೊಳ್ಳಿ ವರ್ಟಿಕಲ್ ಹೌಸಿಂಗ್ಗೆ ಉತ್ತೇಜನ ಕೊಡಬೇಕು. ನಾನು ತಿಳಿದೆ ನಿಮ್ಮ ಕಾಲದಲ್ಲಿ ವರ್ಟಿಕಲ್ ಹೌಸಿಂಗೇನೆ ನೀವು ಮಾಡಕ್ ಹೋಗ್ತೀರಾ ಅಂತ ಅನ್ಕೊಂಡಿದ್ದು. ಅರೆ ನೀವು ಬಿಡಿಎ ಸೈಟ್ಗಳು ಮಾಡೋದ್ರಲ್ಲಿ ಇನ್ನ ಸೈಟ್ಗಳು ಮಾಡ್ತಿರ್ತೀರ. ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನೋಂಥದ್ನ ತರಬೇಕು ಅನ್ನೋಂಥದ್ನ ಸರ್ಕಾರಕ್ಕೆ ಬಹಳ ದಿನದಿಂದ ಒತ್ತಾಯ ಮಾಡ್ತಿದ್ದಾರೆ. ಇವತ್ತು ನಗರ ಅನ್ನೋಂಥದ್ದು ಕರ್ನಾಟಕ ಸ್ಟೇಟ್ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಸರ್. ತಮ್ಮ ಹತ್ರ ಸಾಕಷ್ಟು ಸಭೆಗಳನ್ನು ಅವ್ರು ಮಾಡಿದ್ದಾರೆ. ಅರೆ ಯಾಕೋ 3 ವರ್ಷ ಆದ್ರೂ ಇನ್ನೂ ಈ ಆಕ್ಟ್ ಅನ್ನ ನಾನು ಕೇಳಿದೆ, ನಮ್ಮ ಕಾಲದಲ್ಲಾರ ಕೇಳಿದ್ರೆ ನಾವರ ತಂದು ಕೊಡ್ತಿದ್ದೋ ಅಂತ. ಹಾಗೆ ಮುಖ್ಯವಾಗಿ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, ಡೆನ್ಸಿಟಿ ಪರ್ ಸ್ಕ್ವೇರ್ ಕಿಲೋಮೀಟರ್ ಡೆನ್ಸಿಟಿ ಪ್ರಕಾರವಾಗಿ ಹೋದಾಗ ಪರ್ ಸ್ಕ್ವೇರ್ ಕಿಲೋಮೀಟರ್ ಡೆನ್ಸಿಟಿ ಅಂತ ತಗೊಂಡಾಗ ಇನ್ನ ಡೆನ್ಸಿಟಿ ಕಮ್ಮಿನೇ ಇದೆ. ಆದರೆ ನಮ್ಮ ನಗರಗಳಿಗೆ ಯಾವುದೇ ಊರಾಗಿರ್ಲಿ, ಯಾವುದೇ ಎಷ್ಟೇ ದೇಶ ದೊಡ್ಡದಾಗಿದ್ರು ಸರ್ ಕಾಂಪ್ಯಾಕ್ಟ್ ಆಗಿರ್ಬೇಕು ಸರ್ ಸಿಟಿ. ನಾವು ಸೇವೆಗಳನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕೊಡಬೇಕು ಅಂದ್ರೆ ಆರೋಗ್ಯ ಸೇವೆಗಳನ್ನ ಕೊಡಬೇಕು, ಅಥವಾ ಕಾನೂನು ಸುವ್ಯವಸ್ಥೆಗಳನ್ನ ಕೊಡಬೇಕು, ಅಥವಾ ಕಸ ವಿಲೇವಾರಿ ಮಾಡಬೇಕು, ಶಿಕ್ಷಣವನ್ನು ಕೊಡಬೇಕು. ಈ ಯಾವುದೇ ಕಾರಣ ತಗೊಳ್ಳಿ ಸಿಟಿಗಳು ನಗರಗಳಲ್ಲಿ ವರ್ಟಿಕಲ್ ಹೌಸಿಂಗ್ ಉತ್ತೇಜನ ಕೊಡಬೇಕು ಸರ್. ವರ್ಟಿಕಲ್ ಹೌಸಿಂಗ್ಗೆ ಉತ್ತೇಜನ ಕೊಡಬೇಕು. ನಾನು ತಿಳಿದೆ ನಿಮ್ಮ ಕಾಲದಲ್ಲಿ ವರ್ಟಿಕಲ್ ಹೌಸಿಂಗೇನೆ ನೀವು ಮಾಡಕ್ ಹೋಗ್ತೀರಾ ಅಂತ ಅನ್ಕೊಂಡಿದ್ದೆ. ಅರೆ ನೀವು ಬಿಡಿಎ ಸೈಟ್ಗಳು ಮಾಡೋದ್ರಲ್ಲಿ ಇನ್ನ ಸೈಟ್ಗಳು ಮಾಡ್ತಿರ್ತೀರ. ವರ್ಟಿಕಲ್ ಹೌಸಿಂಗ್ ಏನಾದ್ರು ನೀವು ಮಾಡಿದ್ರೆ ಸಿಟಿ ಕಾಂಪ್ಯಾಕ್ಟ್ ಆಗಿದ್ದು ಸರ್ ವಯಬಲ್ ಆಗಿರುತ್ತೆ. ಇವತ್ತು ಈ ಸ್ಯಾನಿಟರಿ ಇನ್ನೊಂದು ಮತ್ತೊಂದು ಕಾನೂನು ನೀವು ನೋಡ್ತಿದ್ದೀರ, ಸಮಸ್ಯೆಗಳು ತುಂಬಾ ಸಮಸ್ಯೆಗಳಿದೆ, ವಯಬಿಲಿಟಿನೇ ಬರೋಲ್ಲ. ಹಾಗಾಗಿ ನಮ್ಮ ಜವಾಬ್ದಾರಿ, ಇವನ್ ಆಡಳಿತಕ್ಕೂ ಜವಾಬ್ದಾರಿ ಕಮ್ಮಿ ಆಗುತ್ತೆ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅವ್ರ ಸೆಕ್ಯೂರಿಟಿ, ಅವ್ರ ನಿರ್ವಹಣೆ ಹೆಚ್ಚಿನ ಕೆಲಸ ಅವರೇ ಮಾಡ್ಕೋತಾರೆ. ನಾನ್ ಕೇಳೋದು ಅಪಾರ್ಟ್ಮೆಂಟ್ ಅವ್ರಿಗೆ ಹೆಚ್ಚು ನೀವು ತೆರಿಗೆಗಳನ್ನ ಹೆಚ್ಚಿಸೋದು, ಅಥವಾ ಕಸ ವಿಲೇವಾರಿನಲ್ಲಿ ಹೆಚ್ಚಿಸೋದು, ಕರೆಂಟ್ ನಲ್ಲಿ ಹೆಚ್ಚಿಸೋದು, ಟ್ಯಾಕ್ಸ್ ನಲ್ಲಿ ಹೆಚ್ಚಿಸೋದು, ಸಿವೇಜ್ ಚಾರ್ಜಸ್ ನಲ್ಲಿ ಹೆಚ್ಚಿಸೋದು, ಇವೆಲ್ಲ ಮಾಡಬೇಡಿ. ಆಕ್ಚುಲಿ ವರ್ಟಿಕಲ್ ಹೌಸಿಂಗ್ ಸಿಟಿ ಇಸ್ ಎ ಪ್ಲೇಸ್ ಟು ಕಂಡಕ್ಟ್ ಬಿಸ್ನೆಸ್. ಇಲ್ಲಿ ಲಕ್ಸುರಿ ಕೊಡೋದಲ್ಲ ಸರ್. ಯಾರ್ಯಾರು ಬೇಕೋ ಮೊದಲು ಸಿಂಗಲ್ ಅಪಾರ್ಟ್ಮೆಂಟ್ ಇಂದ ಡಬಲ್ ಅಪಾರ್ಟ್ಮೆಂಟ್ ಹೋಗ್ತಾನೆ, 3 ಹೋಗ್ತಾನೆ, ಮತ್ತೆ ಬೇಕಾದ್ರೆ ವಿಲಾ ತಗೊಳ್ಳಿ ಕಾಲ ಬಂದಾಗ. ಆದರೆ ಸಿಟಿಗಳಲ್ಲಿ ನನ್ನ ಸಲಹೆ ನಿಮಗೆ, ದಯವಿಟ್ಟು ವರ್ಟಿಕಲ್ ಹೌಸಿಂಗ್ ನ ಎನ್ಕರೇಜ್ ಮಾಡಿ, ಅಫೋರ್ಡಬಲ್ ಲೆವೆಲ್ಗೆ ತನ್ನಿ. ಕೈಗೆ ಎಡ್ದ ರೀತಿಯಲ್ಲಿ ಮಾಡಬೇಡಿ ಸರ್. ಸ್ವಂತ ಕಟ್ಟಡಗಳನ್ನ ಕೊಂಡ್ಕೊಳ್ಳೋ ರೀತಿಯಲ್ಲಿ, ಉತ್ತೇಜನ ಬರೋ ರೀತಿಯಲ್ಲಿ ಎಲ್ಲ ಸಡಿಲಿಕೆಯನ್ನ, ಕಾಸ್ಟ್ಗಳನ್ನ, ಎಲ್ಲಾ ರೀತಿ ತೆರಿಗೆಗಳನ್ನು ಮಾಡುವಂತದ್ದೆಲ್ಲ ಕಮ್ಮಿ ಮಾಡಿ ಸರ್. ಅವ್ರಿಗೆಲ್ಲವನ್ನು ಹೆಚ್ಚಿಸುವಂತದ್ದಾಗ್ತದೆ. ದಯವಿಟ್ಟು ನಿಮಗೆ ಇದೊಂದು ನನ್ನ ರಿಕ್ವೆಸ್ಟ್, ಎಲ್ಲ ವ್ಯವಸ್ಥಿತವಾಗಿ ನಡೀಲಿ. ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನೋಂಥದ್ನ ತರಬೇಕು ಅನ್ನೋಂಥದ್ನ ಸರ್ಕಾರಕ್ಕೆ ಬಹಳ ದಿನದಿಂದ ಒತ್ತಾಯ ಮಾಡ್ತಿದ್ದಾರೆ. ಇವತ್ತು ನಗರ ಅನ್ನೋಂಥದ್ದು ಕರ್ನಾಟಕ ಸ್ಟೇಟ್ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಸರ್. ತಮ್ಮ ಹತ್ರ ಸಾಕಷ್ಟು ಸಭೆಗಳನ್ನು ಅವ್ರು ಮಾಡಿದ್ದಾರೆ. ಅರೆ ಯಾಕೋ 3 ವರ್ಷ ಆದ್ರೂ ಇನ್ನೂ ಈ ಆಕ್ಟ್ ಅನ್ನ ನಾನು ಕೇಳಿದೆ, ನಮ್ಮ ಕಾಲದಲ್ಲಾರ ಕೇಳಿದ್ರೆ ನಾವರ ತಂದು ಕೊಡ್ತಿದ್ದೋ ಅಂತ. ಹಾಗೆ ಮುಖ್ಯವಾಗಿ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, ಡೆನ್ಸಿಟಿ ಪರ್ ಸ್ಕ್ವೇರ್ ಕಿಲೋಮೀಟರ್ ಡೆನ್ಸಿಟಿ ಪ್ರಕಾರವಾಗಿ ಹೋದಾಗ ಪರ್ ಸ್ಕ್ವೇರ್ ಕಿಲೋಮೀಟರ್ ಡೆನ್ಸಿಟಿ ಅಂತ ತಗೊಂಡಾಗ ಇನ್ನ ಡೆನ್ಸಿಟಿ ಕಮ್ಮಿನೇ ಇದೆ. ಆದರೆ ನಮ್ಮ ನಗರಗಳಿಗೆ ಯಾವುದೇ ಊರಾಗಿರ್ಲಿ, ಯಾವುದೇ ಎಷ್ಟೇ ದೇಶ ದೊಡ್ಡದಾಗಿದ್ರು ಸರ್ ಕಾಂಪ್ಯಾಕ್ಟ್ ಆಗಿರ್ಬೇಕು ಸರ್ ಸಿಟಿ. ನಾವು ಸೇವೆಗಳನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕೊಡಬೇಕು ಅಂದ್ರೆ ಆರೋಗ್ಯ ಸೇವೆಗಳನ್ನ ಕೊಡಬೇಕು, ಅಥವಾ ಕಾನೂನು ಸುವ್ಯವಸ್ಥೆಗಳನ್ನ ಕೊಡಬೇಕು, ಅಥವಾ ಕಸ ವಿಲೇವಾರಿ ಮಾಡಬೇಕು, ಶಿಕ್ಷಣವನ್ನು ಕೊಡಬೇಕು. ಈ ಯಾವುದೇ ಕಾರಣ ತಗೊಳ್ಳಿ ಸಿಟಿಗಳು ನಗರಗಳಲ್ಲಿ ವರ್ಟಿಕಲ್ ಹೌಸಿಂಗ್ ಉತ್ತೇಜನ ಕೊಡಬೇಕು ಸರ್. ವರ್ಟಿಕಲ್ ಹೌಸಿಂಗ್ಗೆ ಉತ್ತೇಜನ ಕೊಡಬೇಕು. ನಾನು ತಿಳಿದೆ ನಿಮ್ಮ ಕಾಲದಲ್ಲಿ ವರ್ಟಿಕಲ್ ಹೌಸಿಂಗೇನೆ ನೀವು ಮಾಡಕ್ ಹೋಗ್ತೀರಾ ಅಂತ ಅನ್ಕೊಂಡಿದ್ದೆ. ಅರೆ ನೀವು ಬಿಡಿಎ ಸೈಟ್ಗಳು ಮಾಡೋದ್ರಲ್ಲಿ ಇನ್ನ ಸೈಟ್ಗಳು ಮಾಡ್ತಿರ್ತೀರ. ವರ್ಟಿಕಲ್ ಹೌಸಿಂಗ್ ಏನಾದ್ರು ನೀವು ಮಾಡಿದ್ರೆ ಸಿಟಿ ಕಾಂಪ್ಯಾಕ್ಟ್ ಆಗಿದ್ದು ಸರ್ ವಯಬಲ್ ಆಗಿರುತ್ತೆ. ಇವತ್ತು ಈ ಸ್ಯಾನಿಟರಿ ಇನ್ನೊಂದು ಮತ್ತೊಂದು ಕಾನೂನು ನೀವು ನೋಡ್ತಿದ್ದೀರ, ಸಮಸ್ಯೆಗಳು ತುಂಬಾ ಸಮಸ್ಯೆಗಳಿದೆ, ವಯಬಿಲಿಟಿನೇ ಬರೋಲ್ಲ. ಹಾಗಾಗಿ ನಮ್ಮ ಜವಾಬ್ದಾರಿ, ಇವನ್ ಆಡಳಿತಕ್ಕೂ ಜವಾಬ್ದಾರಿ ಕಮ್ಮಿ ಆಗುತ್ತೆ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅವ್ರ ಸೆಕ್ಯೂರಿಟಿ, ಅವ್ರ ನಿರ್ವಹಣೆ ಹೆಚ್ಚಿನ ಕೆಲಸ ಅವರೇ ಮಾಡ್ಕೋತಾರೆ. ನಾನ್ ಕೇಳೋದು ಅಪಾರ್ಟ್ಮೆಂಟ್ ಅವ್ರಿಗೆ ಹೆಚ್ಚು ನೀವು ತೆರಿಗೆಗಳನ್ನ ಹೆಚ್ಚಿಸೋದು, ಅಥವಾ ಕಸ ವಿಲೇವಾರಿನಲ್ಲಿ ಹೆಚ್ಚಿಸೋದು, ಕರೆಂಟ್ ನಲ್ಲಿ ಹೆಚ್ಚಿಸೋದು, ಟ್ಯಾಕ್ಸ್ ನಲ್ಲಿ ಹೆಚ್ಚಿಸೋದು, ಸಿವೇಜ್ ಚಾರ್ಜಸ್ ನಲ್ಲಿ ಹೆಚ್ಚಿಸೋದು, ಇವೆಲ್ಲ ಮಾಡಬೇಡಿ.
ಆಕ್ಚುಲಿ ವರ್ಟಿಕಲ್ ಹೌಸಿಂಗ್ ಸಿಟಿ ಇಸ್ ಎ ಪ್ಲೇಸ್ ಟು ಕಂಡಕ್ಟ್ ಬಿಸ್ನೆಸ್. ಇಲ್ಲಿ ಲಕ್ಸುರಿ ಕೊಡೋದಲ್ಲ ಸರ್. ಯಾರ್ಯಾರು ಬೇಕೋ ಮೊದಲು ಸಿಂಗಲ್ ಅಪಾರ್ಟ್ಮೆಂಟ್ ಇಂದ ಡಬಲ್ ಅಪಾರ್ಟ್ಮೆಂಟ್ ಹೋಗ್ತಾನೆ, 3 ಹೋಗ್ತಾನೆ, ಮತ್ತೆ ಬೇಕಾದ್ರೆ ವಿಲಾ ತಗೊಳ್ಳಿ ಕಾಲ ಬಂದಾಗ. ಆದರೆ ಸಿಟಿಗಳಲ್ಲಿ ನನ್ನ ಸಲಹೆ ನಿಮಗೆ, ದಯವಿಟ್ಟು ವರ್ಟಿಕಲ್ ಹೌಸಿಂಗ್ ನ ಎನ್ಕರೇಜ್ ಮಾಡಿ, ಅಫೋರ್ಡಬಲ್ ಲೆವೆಲ್ಗೆ ತನ್ನಿ. ಕೈಗೆ ಎಡ್ದಿರೋ ರೀತಿಯಲ್ಲಿ ಮಾಡಬೇಡಿ ಸರ್. ಸ್ವಂತ ಕಟ್ಟಡಗಳನ್ನ ಕೊಂಡ್ಕೊಳ್ಳೋ ರೀತಿಯಲ್ಲಿ, ಉತ್ತೇಜನ ಬರೋ ರೀತಿಯಲ್ಲಿ ಎಲ್ಲ ಸಡಿಲಿಕೆಯನ್ನ, ಕಾಸ್ಟ್ಗಳನ್ನ, ಎಲ್ಲಾ ರೀತಿ ತೆರಿಗೆಗಳನ್ನು ಮಾಡುವಂತದ್ದೆಲ್ಲ ಕಮ್ಮಿ ಮಾಡಿ ಸರ್. ಅವ್ರಿಗೆಲ್ಲವನ್ನು ಹೆಚ್ಚಿಸುವಂತದ್ದಾಗ್ತದೆ. ದಯವಿಟ್ಟು ನಿಮಗೆ ಇದೊಂದು ನನ್ನ ರಿಕ್ವೆಸ್ಟ್, ಎಲ್ಲ ವ್ಯವಸ್ಥಿತವಾಗಿ ನಡೀಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.